ಹಾಯ್ ಕಂದ, ನನಗೆ 6 ವರ್ಷದ ಮಗ ದಿವಿಜ್ ಅಂತ, 11 ವರ್ಷದ ಮಗಳು ದಿಶಾ ಅಂತ ಇದ್ದಾರೆ. ನಮ್ಮ ಲೈಫಲ್ಲಾಗೋ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್, ಅದ್ರ ಜೊತೆಗೆ ಒಂದು ಟಿಪ್ಸ್ನ ಶೇರ್ ಮಾಡ್ತೀನಿ. ಈಗ ಮನೇಲಿ ಏನಾದರೂ ಅಡುಗೆ ಮಾಡಿದಾಗ ಇಷ್ಟ ಆದರೆ ನನ್ನ ಮಗ ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಲೇ ನನಗೆ ಭಾಳ ಖುಷಿಯಾಗುತ್ತೆ. ಬಟ್ ಒಮ್ಮೊಮ್ಮೆ ಅಮ್ಮ ಕೆಟ್ಟದಾಗಿದೆ ಇವತ್ತು ತಿಂಡಿ ಅಂತಲೇ ಹೇಳ್ತಾನೆ. ಮತ್ತು ಅವ್ರ ಅಕ್ಕನ ಜೊತೆ ಆಟ ಆಡುವಾಗ ಯಾವಾಗಾದರೂ ಅವಳು ಆಟ ಸಾಮಾನು ಕೊಟ್ಟರೆ ಆಲ್ಮೋಸ್ಟ್ ಕೊಡ್ತಾಳೆ, ಸೊ ಖುಷಿಯಾಗಿರ್ತಾನೆ. ಕೊಡದೇ ಇದ್ದಾಗ ಅಮ್ಮ ಐ ಹೇಟ್ ದಿಶಾಕ್ಕ ಅಂತ ಬಂದು ಹೇಳ್ತಾ ಇರ್ತಾನೆ. ಸೊ ಅವನು ನೀವು ಕಲಿತಾ ಇದ್ದೀರಾ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕೆ. ಇನ್ನು ಕಲಿಯೋ ಸಂದರ್ಭದಲ್ಲೇ ಸರಿಯಾದ ರೀತಿಯಲ್ಲಿ ಕಲಿತ್ರೆ ಒಳ್ಳೇದಲ್ವಾ? ಈಗ ಕೆಟ್ಟದಾಗಿದೆ ಅಂತ ಹೇಳೋದಾಗಲಿ, ಐ ಹೇಟ್ ದಿಶಾಕ್ಕ ಅಂತ ಹೇಳೋದಾಗಲಿ, ಇವು ಭಾರಿ ಪದಗಳು, ಯಾರಿಗೇ ಆಗಲಿ ನೋವನ್ನು ಉಂಟು ಮಾಡೋ ಅಂತಹ ಪದಗಳಲ್ವಾ. ಈಗ ನಿಮಗೆ ಅನಿಸಿರಲ್ಲ ಅವ್ರಿಗೆ ನೋವುಂಟು ಮಾಡಬೇಕು ಅಂತ, ಬಟ್ ಈ ಪದಗಳಿಂದ ಅವರಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಆಮೇಲೆ ಇನ್ನೊಂದು ನೋಡಿದ್ರೆ, ಈಗ ಹೇಳೋದೇನೋ ಹೇಳ್ಬಿಡ್ತೀರಾ, ನೆಕ್ಸ್ಟ್ ಮೊಮೆಂಟಲ್ಲೇ ಈಗ ನೀನು ದಿಶಾಕ್ಕನ ಜೊತೆಗೆ ಆಟ ಆಡ್ತಿರ್ತೀಯ, ನೀನು ಅಕ್ಕನ ಜೊತೆಗೆ ಆಟ ಆಡ್ತಿರ್ತೀಯನೋ, ಅಮ್ಮನ್ನ ಹೋಗಿ ತಬ್ಬಾಡ್ತಾ ಇರ್ತೀಯನೋ ಅಲ್ವಾ. ಸೊ ಮುಂದಿನ ಬಾರಿ ಈ ಥರ ಸನ್ನಿವೇಶಗಳು ಬಂದಾಗ, ಅಮ್ಮ ನನಗೆ ನೀವು ಇವತ್ತು ಮಾಡಿದ ಅಡುಗೆ ಇಷ್ಟ ಆಗಿಲ್ಲ, ನಾಳೆ ಬೇರೆ ಏನಾದರೂ ಮಾಡಿ ಅನ್ನೋದಾಗಲಿ, ಅಕ್ಕನ ಹತ್ರ ಹೋಗ್ಬಿಟ್ಟು ಅಕ್ಕ ನೀನು ನಂಗೆ ಆಟ ಸಾಮಾನು ಕೊಟ್ಟಿಲ್ಲ, ನಂಗೆ ಬೇಜಾರಾಯಿತು ಅಂತ ಹೇಳೋದಾಗಲಿ ಒಳ್ಳೆ ರೀತಿ, ಆಯಿತಾ? ಯಾಕೆ ಅಂದರೆ ನೀವು ಒಳ್ಳೆ ಪದಗಳನ್ನ ಬಳಸಿದ್ದೀರಾ, ಅವರು ಓಪನ್ ಮೈಂಡೆಡ್ ಆಗಿರ್ತಾರೆ. ಓಕೆ, ಏನೋ ಹೇಳ್ತಿದ್ದಾನೆ, ಸರಿ ನಾನು ಏನಾದರೂ ಮಾಡೋಣ, ನೆಕ್ಸ್ಟ್ ಟೈಮ್ ಬೇರೆ ರೀತಿ ಮಾಡೋಣ ಅಂತ ಅವರು ಓಪನ್ ಆಗಿರ್ತಾರೆ. ಸೊ ನೀವು ಯಾವಾಗ ಜೋರಾಗಿ ಕೋಪದಲ್ಲಿ ಯಾರಿಗೇ ಆಗಲಿ ಏನಾದರೂ ಹೇಳಿದ್ರೆ ಅವರು ರಿಲಕ್ಟೆಂಟ್ ಆಗಿಬಿಡ್ತಾರೆ, ಏನು ಇವನು ಅಂತ ಅನಿಸ್ಬಿಡುತ್ತೆ. ಮತ್ತು ಈ ಟಿಪ್ನ ನೀವು ಫ್ರೆಂಡ್ಸ್ ಜೊತೆಗೆ, ಕಸಿನ್ಸ್ ಜೊತೆಗೆ, ಅಪ್ಪ ಅಮ್ಮ ಜೊತೆಗೆ, ಯಾರ ಜೊತೆಗಾದರೂ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.